ನಮಸ್ಕಾರ, ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ರಾಜ್ಯ ಕೈಪಾಳ್ಯದಲ್ಲಿ ಶಿವರಾತ್ರಿ ಸಂಚಲನ ಜೋರಾಗಿದೆ. ಯೋಗಿ ಆದಿತ್ಯನಾಥ್ ಅವರಿಗೆ ಡಿಕೆ ಬಹುಪರಾಕ್ ಫುಲ್ ಮಾರ್ಕ್ಸ್ ಕೊಟ್ಟ ಕರ್ನಾಟಕ ಡಿಸಿಎಂ. ಇದು ಒಂದು ಕಡೆ ಕುತೂಹಲಕಾರಿ ಮತ್ತು ಕಾಂಗ್ರೆಸ್ಗೆ ಆಘಾತಕಾರಿ. ಹಾಗೆ 28ರ ಮುಂದಿನ ನಾಯಕತ್ವದ ವಿಚಾರದಲ್ಲಿ ಡಿಕೆ ಶಿವಕುಮಾರ್ ಅವರು ತನ್ನ ಮುಂದಿನ ನಡೆಯ ಬಗ್ಗೆ ಕ್ಲಿಯರ್ ಕಟ್ ಮೆಸೇಜ್ ಅನ್ನ ಶಿವರಾತ್ರಿ ದಿನದಂದು ಎದುರಾಳಿಗಳಿಗೆ ಕೊಟ್ಟಿರೋದು ಹೇಗಿದೆ ನೋಡಿ. ಡೆಲ್ಲಿಗೆ ಹೋಗಿ ಬರ್ತಾ ಇದ್ದ ಹಾಗೆ ಡಿಕೆ ಕೊಟ್ಟಿರುವ ಓಪನ್ ಕೌಂಟರ್ ವೆರಿ ಇಂಟ್ರೆಸ್ಟಿಂಗ್ ಮಾಹಿತಿ ಮುಂದೆ ಇಡ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಡಿಕೆ ಶಿವಕುಮಾರ್ ಅವರ ವರಸೆ ನಿಧಾನಕ್ಕೆ ಬದಲಾಯ್ತಾ ಅನ್ನೋದ್ರ ಬಗ್ಗೆ ಈಗಾಗಲೇ ಚರ್ಚೆ ಆಗ್ತಾ ಇದೆ ಅಲ್ವಾ. ಯಾಕಂದ್ರೆ ಡಿಕೆ ಶಿವಕುಮಾರ್ ಅವರ ನಡೆ ಆಗಿದೆ. ಖರ್ಗೆ ಅವರು ಮಹಾಕುಂಭವನ್ನ ಕೆಲಸ ಇಲ್ಲದೆ ಮುಳುಗೆದ್ದು ಬರ್ತಾರೆ, ಅಲ್ಲಿ ಮಿಂದ್ರೆ ಏನು ಬಡತನ ಹೋಗುತ್ತಾ ಅನ್ನೋ ರೀತಿಯಲ್ಲಿ ಕಾಂಪಿಟೇಷನ್ ಮೇಲೆ ಮುಳುಗೇಳ್ತಿದ್ದೀರಲ್ಲ ಅಂತ ಮಹಾಕುಂಭವನ್ನ ಟೀಕಿಸಿ ಕಾಂಟ್ರವರ್ಸಿ ಆಯಿತು. ಅದರ ಮರುದಿನಾನೇ ಅಂದರೆ ಅದು ಆಗ್ತಾ ಇದ್ದ ಹಾಗೆ ಡಿ ಕೆ ಶಿವಕುಮಾರ್ ಅವರ ಕುಟುಂಬಸ್ಥರು ಹೋಗಿ ಮುಳುಗೆದ್ದು ಬಂದರು. ಮಹಾಕುಂಭವಂದ ಬಾಯಿ ತುಂಬ ಹೊಗಳಿ ನಾನೊಬ್ಬ ಹಿಂದುವಾಗಿಯೇ ಸಾಯ್ತೀನಿ ಅಂತ ಇವತ್ತೂ ಕೂಡ ಅದನ್ನೇ ರಿಪೀಟ್ ಮಾಡಿದ್ದಾರೆ. ಎಲ್ಲರನ್ನ ನಾನು ಗೌರವಿಸ್ತೀನಿ, ಆದರೆ ನಾನೊಬ್ಬ ಹಿಂದುವಾಗಿಯೇ ಬದುಕ್ತೀನಿ, ಹಿಂದುವಾಗಿಯೇ ಸಾಯ್ತೀನಿ ಅಂತ ಇವತ್ತು ಕೂಡ ಡಿ ಕೆ ಶಿವಕುಮಾರ್ ರಿಪೀಟ್ ಮಾಡಿದ್ದಾರೆ. ಅವತ್ತು ಖರ್ಗೆ ಅವರ ಸ್ಟೇಟ್ಮೆಂಟ್ ಬೆನ್ನಲ್ಲೇ KPCC ಅಧ್ಯಕ್ಷರ ನಡೆ ಕೈಗೊಂಥರ ಮುಜುಗರ ತಂದಿಡ್ತು. ಇವರೇ ತಿರುಗೇಟ್ ಕೊಟ್ರಲ್ಲ ಅನ್ನೋದು ಅದೊಂದು ಚರ್ಚೆ ಕಾರಣ ಆಯ್ತಲ್ವ. ಪುಲ್ವಾಮಾ ದಾಳಿ ಹುತಾತ್ಮರಾದವರನ್ನ ನೆನಪಿಸ್ಕೊಂಡು ಟ್ವೀಟ್ ಮಾಡಿ ಭಯೋತ್ಪಾದಕತೆಯ ವಿರುದ್ಧ ನಾವೆಲ್ಲರೂ ಒಗ್ಗೂಡಬೇಕು, ಎಲ್ಲ ವ್ಯತ್ಯಾಸಗಳನ್ನು ಬದಿಗಿಟ್ಟು ಅಂತ ಟ್ವೀಟ್ ಮಾಡಿದ್ರು. ಯಾವ ಪುಲ್ವಾಮಾ ದಾಳಿಯ ಬಗ್ಗೆ ಕಾಂಗ್ರೆಸ್ ಸಾಕ್ಷಿ ವೈಟ್ ಪೇಪರು ಪ್ರಶ್ನೆ ಮಾಡುತ್ತಲ್ವ, ಆ ಪುಲ್ವಾಮಾ ದಾಳಿ ಬಗ್ಗೆ ಡಿ ಕೆ ಶಿವಕುಮಾರ್ ಅವರ ಬರಹಗಳು ಏನಪ್ಪ ಇದು, ಡಿ ಕೆ ಶಿವಕುಮಾರ್ ಅವರು BJPಗರ ಥರ ಟ್ವೀಟ್ ಮಾಡ್ತಿದ್ದಾರಲ್ಲ ಅನ್ನುವಂಥ ಒಂದು ಚರ್ಚೆಗೆ ಕಾರಣ ಆಯಿತು. ಅದಾಗ್ತಾ ಇದ್ದ ಹಾಗೆ ಡಿ ಕೆ ಶಿವಕುಮಾರ್ ಅವರು ಉದಯಗಿರಿ ಗಲಾಟೆಗೆ ಸಂಬಂಧಪಟ್ಟಂತೆ ಕೊಟ್ಟ ಸ್ಟೇಟ್ಮೆಂಟು ಈಗ ನೋಡಿ ಮಹಾಕುಂಭದ ವಿಚಾರದಲ್ಲಿ ಒಂದು ಆನ್ಸರ್ ಮಾಡಿದ್ದಾರೆ ಅವರು. ಮಹಾಕುಂಭ ಮುಕ್ತಾಯ ಆಗ್ತಿದೆ, 60 ಕೋಟಿಗೂ ಅಧಿಕ, ಎಕ್ಸ್ಪೆಕ್ಟೆಡ್ 44-45 ಕೋಟಿ ಅಂತ, ಆದರೆ 60 ಕೋಟಿಗೂ ಅಧಿಕ, ಹತ್ತತ್ರ 65 ಕೋಟಿ ಜನ ಮಿಂದೆದ್ದಿದ್ದಾರೆ. ಡಿ ಕೆ ಶಿವಕುಮಾರ್ ಅವರು ಅಲ್ಲಿನ ಯೋಗಿ ಸರ್ಕಾರದ ವ್ಯವಸ್ಥೆಯನ್ನ ಕೊಂಡಾಡಿದ್ದಾರೆ. ಸುಮ್ಮನೆ ಹೇಳಬಾರ್ದು, ಸಣ್ಣ ವಿಷಯ ಅಲ್ಲ ಅದು ಅಂತಾರೆ ಡಿ ಕೆ ಶಿವಕುಮಾರ್ ಅವರು. ನಾನೊಬ್ಬ ಹಿಂದುವಾಗಿ ಸಾಯ್ತೀನಿ ಅಂತ ಹೇಳ್ತಾ ಮಹಾಕುಂಭ ಬಹಳ ಅಚ್ಚುಕಟ್ಟಾಗಿ ಆಗಿದೆ, ನಾನು ಹೋಗಿ ಬಂದಿದ್ದೀನಿ, ಅಲ್ಲಿ ತುಂಬ ಚೆನ್ನಾಗಿತ್ತು, ಸುಮ್ಮನೆ ಟೀಕಿಸಬಾರ್ದು, ಏನೋ ಸಣ್ಣ ಪುಟ್ಟದ್ದಾಗಿರಬಹುದು, ಅಲ್ಲಿ ರೈಲ್ ಅವಘಡ, ಇಲ್ಲೇನೋ ಕಾಲು ತುಳಿತ, ಆದರೆ ಅದನ್ನೆಲ್ಲ ನಾನು ಪಾಯಿಂಟ್ ಔಟ್ ಮಾಡೋಕ್ಕೆ ಹೋಗಲ್ಲ, ಸಣ್ಣ ವಿಷಯ ಅಲ್ಲ ಅದನ್ನು ಅರೇಂಜ್ ಮಾಡೋದು ಅನ್ನೋದನ್ನು ಮುಕ್ತವಾಗಿ ಅಲ್ಲಿರೋದು BJP ಸರ್ಕಾರ, ಯೋಗಿ ಸರ್ಕಾರ ಮತ್ತೊಂದು ಅಂತ ತಲೆ ಕೆಡಿಸ್ಕೊಳ್ಳದೆ ಮುಕ್ತವಾಗಿ ಹೊಗಳಿರೋದಿದೆಯಲ್ಲ ಅದು ಕುತೂಹಲಕ್ಕೆ ಕಾರಣ ಆಗಿದೆ. ಯಾಕಂದರೆ ಯೋಗಿ ಸರ್ಕಾರದ ಮಹಾಕುಂಭದ ವ್ಯವಸ್ಥೆಯ ವಿರುದ್ಧ, ಅರೇಂಜ್ಮೆಂಟ್ಸ್ ವಿರುದ್ಧ, ಭದ್ರತೆಯ ವಿರುದ್ಧ ವೈಫಲ್ಯ ಅಂತ ಮುಗಿಬೀಳ್ತಾ ಇದೆ ಕಾಂಗ್ರೆಸ್ಸು. ರಾಷ್ಟ್ರ ಮಟ್ಟದಲ್ಲಿ ಈಗ ಇದೇ ಸುದ್ದಿ ಅಲ್ವಾ, ಪ್ರತಿಪಕ್ಷಗಳೆಲ್ಲ ಮುಗಿಬೀಳ್ತಿರೋದು. ಮಮತಾ ಬ್ಯಾನರ್ಜಿ ಮೃತ್ಯುಕುಂಭ ಅಂತಾರೆ, ಅಲ್ಲಿ ಲಾಲು ಪ್ರಸಾದ್ ಯಾದವ್ ಅವರು ಅರ್ಥಹೀನ ಆಚರಣೆ ಅಂತಾರೆ, ಮೀನಿಂಗ್ಲೆಸ್ ಇದು ಅಂತಾರೆ. ಬೇರೆ ಬೇರೆ ನಾಯಕರು ಒಬ್ಬೊಬ್ಬರು ಒಂದೊಂದು ರೀತಿ ಟೀಕಿಸ್ತಿದ್ದಾರೆ. ಕಾಂಗ್ರೆಸ್ ಅರೆಬೆಂದ ವ್ಯವಸ್ಥೆ, ಅಲ್ಲೇನು ಸರಿಯಾಗಿಲ್ಲ, ಕಾಲು ತುಳಿತಕ್ಕೆ ನೇರವಾಗಿ ಇವರೇ ಹೊಣೆ ಅಂತೆಲ್ಲ ಮುಗಿಬೀಳ್ತಿದೆ, ಏನೂ ಸರಿಯಾಗಿ ಮಾಡಿಲ್ಲ ಅಂತ. ಹೀಗಿರುವಾಗ ಡಿ ಕೆ ಶಿವಕುಮಾರ್ ಅವರು ಯಾರೋ ಒಬ್ಬರು ಸಣ್ಣ ಕೈ ನಾಯಕ ಅಲ್ಲ, ಅವರು ಒಂದು ರಾಜ್ಯದಲ್ಲಿ DCM ಆಗಿದ್ದಾರೆ, CM ಕುರ್ಚಿ ಪೈಪೋಟಿಯಲ್ಲಿರೋ ನಾಯಕ, ಎಲ್ಲಕ್ಕಿಂತ ಪ್ರಮುಖವಾಗಿ ಪಕ್ಷದ ಅಧ್ಯಕ್ಷ. ಅಚ್ಚುಕಟ್ಟಾಗಿದೆ ವ್ಯವಸ್ಥೆ, ಸುಮ್ಮನೆ ಟೀಕೆ ಮಾಡಬಾರ್ದು ಅಂತಾರಲ್ಲ ಡಿ ಕೆ ಶಿವಕುಮಾರ್ ಅವರು. ಇದು ಕುತೂಹಲಕ್ಕೆ ಕಾರಣ ಆಗಿದೆ. ಅಚ್ಚರಿ ಅಂದ್ರೆ ಡಿ ಕೆ ಶಿವಕುಮಾರ್ ಅವರು ಸದ್ಗುರು ಅವರ ಇನ್ವಿಟೇಷನ್ ಮೇಲೆ ಈಶಾ ಫೌಂಡೇಶನ್ ಕಾರ್ಯಕ್ರಮಕ್ಕೆ ಹೋಗ್ತಿರೋದ್ರ ಬಗ್ಗೆ ಕಾಂಗ್ರೆಸ್ನ ಒಳಗಡೆ ವಿರೋಧ ವ್ಯಕ್ತವಾಗ್ತಿದೆಯಂತೆ. ಸದ್ದಿಲ್ಲದೆ ಈಗ ಆಕ್ರೋಶ ಕೂಡ ಎದ್ದಿದೆ. ಕೆಲವರು ಮಾತಾಡ್ತಿದ್ದಾರೆ ಓಪನ್ ಆಗಿ, PV ಮೋಹನ್ ಅಂತ AICC ಜನರಲ್ ಸೆಕ್ರೆಟರಿ ಇದಕ್ಕೆ ವಿರೋಧ ವ್ಯಕ್ತಪಡಿಸಿದ್ದಾರೆ ಅನ್ನೋ ಸುದ್ದಿಗಳು ಕೂಡ ವಿತರವಾಗ್ತಿವೆ ಈಗ. ಸೊ ಕಾಂಗ್ರೆಸ್ನ ಒಳಗಡೆ DK ಈ ನಡೆಯ ಬಗ್ಗೆ ಅನುಮಾನವ, ಮೋದಿ ಅವ್ರನ್ನ ಭೇಟಿಯಾಗಿ ಬಂದ್ರು, ಯಾರಿಗೂ ಹೇಳದೆ ಅನ್ನೋದೊಂದು ಆಕ್ರೋಶ ಪಕ್ಷದ ಒಳಗಡೆ ಸಿಡಿತು ಅನ್ನೋ ಸುದ್ದಿ ಮೊನ್ನೆ ಅಷ್ಟೇ ಸದ್ದು ಮಾಡಿದೆ. ಅಂದರೆ ಸುಮಾರು ತಿಂಗಳುಗಳ ಹಿಂದೆ ಭೇಟಿಯಾಗಿದ್ರು ಅವರು
ಪಕ್ಷದ ಕೆಲಸದ ಮೇಲೆ ಹೈಕಮಾಂಡ್ ಭೇಟಿ ಮಾಡಿ ಆ ಕಡೆ ಮೋದಿ ಅವ್ರನ್ನೂ ಭೇಟಿ ಮಾಡ್ಕೊಂಡು ಬಂದ್ರಲ್ಲ, CM ಹೋಗಿಲ್ಲ, DSM ಹೋಗಿ ಬಂದ್ರು ಅನ್ನೋದೊಂದು ಕುತೂಹಲ ಇತ್ತು. ಈಗ ಸದ್ಗುರು ಅವರ ಕಾರ್ಯಕ್ರಮಕ್ಕೆ ಅಲ್ಲ ಅಮಿತ್ ಶಾ ಬರ್ತಿದ್ದಾರೆ, ಇಲ್ಲಿ DK ಶಿವಕುಮಾರ್ ಹೋಗ್ತಿದ್ದಾರೆ. ಅವರಿಬ್ರು ಮುಖಾಮುಖಿ ಆಗ್ತಾರೋ ಇಲ್ವೋ, ಸಮಯ ಬೇರೆನೋ ಅಥವಾ ಒಂದೇ ವೇದಿಕೆಯಲ್ಲಿ ಇರ್ತಾರಾ, ಇದೆಲ್ಲ ಕುತೂಹಲ ಇದೆ. ಆದರೆ ಸದ್ಗುರು ಅವರ ಮಧ್ಯಸ್ಥಿಕೆಯಲ್ಲಿ ಏನಾದರೂ ಆಗ್ತಿದೆಯಾ ಅನ್ನೋ ಅನುಮಾನವ ಗೊತ್ತಿಲ್ಲ. ಇದು ಒಂದು ದೇವರ ಕಾರ್ಯಕ್ರಮ ಅಷ್ಟೇ. ಆದರೆ ಈ ರೀತಿಯಲ್ಲೂ ಕೂಡ ಚರ್ಚೆಗಳಾಗ್ತಿರೋ ಹೊತ್ತಲ್ಲೇ ಕಾಂಗ್ರೆಸ್ನ ಒಳಗಡೆ DK ನಡೆಯಬ ಗಲ್ಯಾಕೆ ಹೋಗ್ತಿದ್ದಾರೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಅನುಮಾನ, ಅಸಮಾಧಾನ. ಕುಂಭಮೇಳ, ಐ ಆಮ್ ಎ ಹಿಂದೂ, ಐ ಆಮ್ ಎ ಬಾರ್ನ್ ಹಿಂದೂ, ಐ ವಿಲ್ ಡೈ ಆಸ್ ಎ ಹಿಂದೂ, ಬಟ್ ಐ ಲವ್ ಆಲ್ ರಿಲಿಜನ್. I love all religion, I respect all religion. So today is the last day of Mahakumbh, sir. You went there. What was your experience? See, my experience was very good. Number one, I appreciated the organization which they have done. It is a not small job. Whatever may be, ಅಷ್ಟು ಜನಕ್ಕೆ ಮಾಡಿ ಕೆಲವು ಒಂದೆರಡು ತೊಂದರೆಗಳು ಆಗ್ಬೋದು, ಟ್ರೈನ್ಗಳಲ್ಲಿ ತೊಂದರೆ ಆಗ್ಬೋದು, ಆಗಿರ್ಬೋದು. ನಾನು ಅದೆಲ್ಲ I don't like to find faults, but it is satisfaction, one satisfaction. ಈ ಭಕ್ತಗೂ ಭಗವಂತ ಕೆಲವರು ನೇರವಾಗಿ ಪ್ರೇ ಮಾಡ್ತಾರೆ, ಕೆಲವರು ಪೂಜಾರಿ ಇಟ್ಕೊಂಡು ಮಾಡ್ತಾರೆ. ಡೆಲ್ಲಿ ನನ್ನ ಪಕ್ಷದ ಆಫೀಸು, ನನಗೆ ದೇವಸ್ಥಾನ ಇದ್ದಂಗೆ ಅಂದ್ಕೊಂಡು DK ಶಿವಕುಮಾರ್ ಅವರು ಇಂತಹ ಮಾತುಗಳನ್ನಾಡಿ ಗಮನ ಸೆಳೆದಿದ್ದಾರೆ. ಅಷ್ಟೇ ಅಲ್ಲ, ಎದುರಾಳಿಗಳಿಗೆ, ತನ್ನ ಪಕ್ಷದ ಒಳಗಿನ ವಿರೋಧಿಗಳಿಗೆ ಯಾವ ರೀತಿ ಮೆಸೇಜ್ ಕೊಟ್ಟಿದ್ದಾರೆ ನೋಡಿ. ತನ್ನ ನಾಯಕತ್ವ, ತನ್ನ ಮುಂದಿನ ನಡೆ ಬಗ್ಗೆ ಬಿಗ್ ಕ್ಲಾರಿಟಿ ಕೊಟ್ಟ DK ಶಿವಕುಮಾರ್ ಅವರು ಮುಂದಿನ ಚುನಾವಣೆ ನನ್ನ ನಾಯಕತ್ವದಲ್ಲೇ ಅಂತ ಹೇಳಿಬಿಟ್ರಲ್ಲ, ಅದಕ್ಕೆ ಅದು ದೊಡ್ಡ ಮಟ್ಟದಲ್ಲಿ ಆಕ್ರೋಶಕ್ಕೆ ಕಾರಣ ಆಯಿತು. ಸಿದ್ದು ಟೀಮ್ನ ಮಿನಿಸ್ಟರ್ಗಳೆಲ್ಲ ಮೂಗಿ ಬಿದ್ರಲ್ವಾ. ಅದಕ್ಕೆ ಅವ್ರು ಕೊಟ್ಟ ರಿಪ್ಲೈ ಇದು. ಏನು ತಪ್ಪು, ನಾನು ಅಧ್ಯಕ್ಷ ಇದ್ದೀನಿ, ನನ್ನನ್ನು DCM ಮಾಡಿದ್ದಾರೆ, 89ನೇ ಇಸ್ವಿಯಿಂದ ಮಂತ್ರಿ ಮಾಡಿಕೊಂಡು ಬೆಳೆಸಿದೆ ಪಕ್ಷ. ಇಷ್ಟೆಲ್ಲ ಮಾಡಿ ನನ್ನ ಮುಖ ತೋರಿಸಿ ನನಗೆ ಲೀಡರ್ಶಿಪ್ ಕೊಡಲಿಲ್ಲ ಅಂದರೆ ಹೆಂಗೆ? ನಾನು ಅಲ್ಲಿಂದ ಇಲ್ಲಿಗೆ ಬೆಳ್ಕೊಂಡು ಬಂದಿದ್ದೀನಿ ಮತ್ತು ಸ್ಥಾನಮಾನಗಳನ್ನು ಕೊಡ್ತಿದ್ದಾರೆ ಅಂದರೆ ಸುಮ್ಮನೆ ಕೊಡ್ತಿಲ್ಲ, ನನ್ನ ಮುಖ ತೋರಿಸಿದ್ರೆ ಬೆಲೆ ಇದೆ ಅನ್ನೋದಕ್ಕೆ ಕೊಡ್ತಿದ್ದಾರೆ ಅನ್ನೋದನ್ನು ಓಪನ್ ಆಗಿ ಹೇಳಿರುವ DK ಶಿವಕುಮಾರ್. ಏನೇ ಸ್ಥಾನದಲ್ಲಿದ್ದರೂ ಕೂಡ ನಾಯಕತ್ವ ನಾನು ವಹಿಸ್ತೀನಿ. ಸಿದ್ದರಾಮಯ್ಯ ಹಿಂದೆ CM ಆಗಿದ್ದಾಗ ಕ್ಯಾಂಪೇನ್ ಕಮಿಟಿ ಅಧ್ಯಕ್ಷ ಆಗಿದ್ದೆ ನಾನು, ಈಗ DCM ಆಗಿದ್ದೀನಿ. ಪಕ್ಷ ನನಗೆ ಬಹಳಷ್ಟು ಜವಾಬ್ದಾರಿಗಳನ್ನು ಕೊಟ್ಟು ನಾಯಕನನ್ನಾಗಿ ಮಾಡಿದೆ, ಪಕ್ಷ ನನ್ನನ್ನು ನಾಯಕನನ್ನಾಗಿ ಮಾಡಿದೆ. ನನಗೆ ಫೇಸ್ ಇದೆ, ವೈಬ್ರೇಷನ್ ಇದೆ. ಡೆಲ್ಲಿಗೂ ಕರೀತಾರೆ, ನನ್ನ ಬಿಹಾರಕ್ಕೆ ಕರೀತಾರೆ, ಆಂಧ್ರಕ್ಕೆ ಕರೀತಾರೆ, ತಮಿಳ್ನಾಡಿಗೆ ಕರೀತಾರೆ, ತೆಲಂಗಾಣಕ್ಕೆ ಕರೀತಾರೆ. ಎಲೆಕ್ಷನ್ ಎಲ್ಲೇ ಆದರೂ ನನ್ನನ್ನಲ್ಲಿ ಪ್ರಚಾರಕ್ಕೆ ಕರೀತಾರಂದರೆ ನನ್ನ ಮುಖಕ್ಕೆ ಆ ಬೆಲೆ ಇದೆ ಅಂತ ಕರೀತಾರೆ, ಸುಮ್ಮನೆ ಕರೆಯಲ್ಲ. ಇವರಲ್ಲಿ ಯಾರನ್ನಾದರೂ ಕರೀತಾರ ಅನ್ನೋ ತನಕ ಓಪನ್ ಆಗಿ ಡೈರೆಕ್ಟ್ ಹಿಟ್ ಬೇರೆಯವ್ರನ್ನ ಕರೀತಾರ ಅನ್ನೋದನ್ನು ನೇರವಾಗಿ ಕೇಳಿದ್ದಾರೆ. ಈ ಸಲ ಡೆಲ್ಲಿಯಲ್ಲಿ ಸ್ಟಾರ್ ಕ್ಯಾಂಪೇನರ್ ಆಗಿದ್ರು DK ಶಿವಕುಮಾರ್. ಅಲ್ಲಿ ಸೀಟ್ಸ್ ಬಂತೋ ಬಿಡ್ತೋ ಅನ್ನೋದು ಬೇರೆ, ಬಟ್ ಕಾಂಗ್ರೆಸ್ಗೆ ರಾಷ್ಟ್ರ ಮಟ್ಟದ ನಾಯಕನಾಗಿ DK ಶಿವಕುಮಾರ್ ಅವರು ಕಾಣಿಸ್ತಿದ್ದಾರೆ. ಸಿದ್ದರಾಮಯ್ಯನವ್ರಿಗೆ ಆಹ್ವಾನ ಇಲ್ಲ, DK ಶಿವಕುಮಾರ್ ಅವರು ಸ್ಟಾರ್ ಕ್ಯಾಂಪೇನರ್ ಆದ್ರಲ್ಲ ಅನ್ನೋದು ಒಂದು ಚರ್ಚೆಗೆ ಬಂದಿತ್ತು. ಈಗ ಅದನ್ನೇ ನೋಡಿ, ಡೈರೆಕ್ಟ್ ಹಿಟ್. ಇವ್ರನ್ನ ಕರೀತಾರಾ? ಯಾರಂತ ಹೆಸರು ಹೇಳಲ್ಲ ಅವರು, ನನ್ನನ್ನು ಕರೀತಾರೆ, ನನ್ನ ಮುಖಕ್ಕೆ ಬೆಲೆ ಕೊಡ್ತಾ ಇದೆ ಹೈಕಮಾಂಡ್. ಎಲ್ಲರನ್ನು ಬಳಸ್ಕೊಳ್ಬೇಕು ಪಕ್ಷ, ಇಷ್ಟೆಲ್ಲ ನಾಯಕತ್ವ ಕೊಟ್ಟಾಗ ನನ್ನ ಲೀಡರ್ಶಿಪ್ನಲ್ಲಿ ಚುನಾವಣೆ ಅನ್ನೋದ್ರಲ್ಲಿ ತಪ್ಪೇನು? ಸಾಮೂಹಿಕ ನಾಯಕತ್ವನೇ ಅಂದ್ಕೊಳ್ಳಿ, ಎಲ್ಲರೂ ಒಟ್ಟಿಗೆ ಹೋಗಬೇಕು ಅನ್ನೋದನ್ನು ಸೇರಿಸ್ಕೊಂಡು ಏನೇನು ಹೇಳಬೇಕೋ ಎಲ್ಲವನ್ನ ಕೊಟ್ಟಿದ್ದಾರೆ DK ಶಿವಕುಮಾರ್. ಅಲ್ಲರಿ, ನನ್ನ ರಾಜ್ಯ ಪಾರ್ಟಿ ಅಧ್ಯಕ್ಷ 5 ವರ್ಷ ಪಾರ್ಟಿ ಪ್ರೆಸಿಡೆಂಟ್ ಮಾಡಿಬಿಟ್ಟು ನನ್ನ ಡೆಪ್ಟಿ CM ಮಾಡಿ 89ರಿಂದ ಮಂತ್ರಿಯಾಗಿ ನನ್ನ ಬೆಳೆಸಿ, ಇಫ್ ಐ ಡಸಂಟ್ ಶೋ ಮೈ ಫೇಸ್ ಆ್ಯಂಡ್ ನಾನು ಕಾಂಗ್ರೆಸ್ಗೆ ಕೆಲಸ ಮಾಡಲಿಲ್ಲ ಅಂದಮೇಲೆ, ನನ್ನ ಲೀಡರ್ಶಿಪ್ ಕೊಡಲಿಲ್ಲ ಅಂದಮೇಲೆ, ನಾನು ಮನೇಲಿ ಕೂತ್ಕೊಳ್ಳೋಕೆ ನನ್ನ ನಾಯಕ ಕಾಂಗ್ರೆಸ್ ಪಾರ್ಟಿ ನನಗೆ ಶಕ್ತಿ ಕೊಟ್ಟಿರೋದು. ವಾಟ್ ಎವರ್ ಪೊಸಿಷನ್ ಐ ಆಮ್ ದೇರ್. ನನ್ನ ಕೇರಳ ಕರೀತಾರೆ, ತಮಿಳುನಾಡು ಕರೀತಾರೆ, ತೆಲಂಗಾಣ ಕರೀತಾರೆ, ಆಂಧ್ರ ಕರೀತಾರೆ, ಅಸ್ಸಾಂ ಕರೀತಾರೆ, ಡೆಲ್ಲಿ ಕರೀತಾರೆ, ಬಿಹಾರ್ ಕರೀತಾರೆ, ಹಿಮಾಚಲ್ ಪ್ರದೇಶ್ ಕರೀತಾರೆ. ನಿಮ್ನ ಕರೀತಾರ? ಕರೀತಾರ? ಐ ಆಮ್ ಟೆಲಿಂಗ್ ಯು, ಹೋದ ಎಲೆಕ್ಷನ್ ಅಲ್ಲಿ ಕ್ಯಾಂಪೇನ್ ಕಮಿಟಿ ಚೇರ್ಮನ್ ಇದ್ದೆ ನಾನು, ಸಿದ್ದರಾಮಯ್ಯನವರು ಚೀಫ್ ಮಿನಿಸ್ಟರ್ ಇದ್ದಾಗ. ಹೋದ ಎಲೆಕ್ಷನ್ ಅಲ್ಲಿ ಪಾರ್ಟಿ ಪ್ರೆಸಿಡೆಂಟ್ ಇದ್ದೆ, ಈಗ ಡೆಪ್ಟಿ CM ಇದ್ದೀನಿ. ಸೊ ಇಷ್ಟೆಲ್ಲ ನನಗಿರೋಂಥ ವೈಬ್ರೇಷನ್ನು, ನನಗಿರೋಂಥ ಸ್ಟ್ರೆಂತು, ನನಗಿರೋಂಥ ಎಕ್ಸ್ಪೀರಿಯನ್ಸು
ಬೇರೆ ವಿ ಯುಟಿಲೈಸ್ ಎವ್ರಿ ಒನ್. ಈಗಾಗಲೇ ನಾವು ನಿಮ್ಮ ಮುಂದೆ ಇಟ್ಟಿದ್ವಿ, ರಿಪೋರ್ಟ್ ಮಾಡಿದ್ವಿ. ರಾಹುಲ್ ಗಾಂಧಿಗೆ ಮೆಸೇಜ್ ತಲುಪಿಸಿದ ಡಿ ಕೆ ಶಿವಕುಮಾರ್, ನೀವೇನು ಅಂತ ಕ್ಲಾರಿಟಿ ಕೊಡಲೇಬೇಕು, ಅಧಿಕಾರ ಹಂಚಿಕೆ ಸೂತ್ರದ ಬಗ್ಗೆ ಕ್ಲಾರಿಟಿ ಬೇಕೇ ಬೇಕು ಅಂತ ವೇಣುಗೋಪಾಲ್ ಮತ್ತು ಸುರ್ಜೇವಾಲಾ ಅವರ ಮೂಲಕ ಸೋನಿಯಾ ಗಾಂಧಿ ತನಕನೂ ಸಂದೇಶವನ್ನು ಕಳಿಸಿ ಬಂದಿದ್ದಾರೆ. ಡೆಲ್ಲಿಗೆ ಹೋಗಿದ್ದಂಥ ಡಿ ಕೆ ಶಿವಕುಮಾರ್ ಅಧ್ಯಕ್ಷ ಕುರ್ಚಿಯನ್ನು ಇವತ್ತೇ ಬಿಟ್ಕೊಡೋಕ್ಕೂ ರೆಡಿ, ಆದರೆ ನನಗೆ ಅಧಿಕಾರ ಹಂಚಿಕೆ ಬಗ್ಗೆ ಕ್ಲಾರಿಟಿ ಬೇಕು, ನಾನು ಪಕ್ಷನಿಷ್ಠನಿದ್ದೀನಿ, ನೀವು ಹೇಳಿದ್ದನ್ನು ನಂಬಿಕೊಂಡು ಕಾಯ್ತಾ ಇದ್ದೀನಿ ಅನ್ನುವ ಮೆಸೇಜ್ ತಲುಪಿಸಿ ಬಂದಿದ್ದಾರೆ. ಇವತ್ತು ಅದನ್ನೇ ಹೇಳಿದ್ದಾರೆ, ನನ್ನ ದೇವಸ್ಥಾನಕ್ಕೆ ಹೋಗಿ ನಾನು ಪ್ರಾರ್ಥನೆಯನ್ನು ಇಟ್ಟು ಬಂದಿದ್ದೀನಿ ಅಂತ. ಸೊ ನೇರವಾಗಿ ಸಿದ್ದು ಟೀಮ್ ಮುಗಿಬಿದ್ದಿರೋ ಹೊತ್ತಲ್ಲಿ ನೇರ ಅಖಾಡಕ್ಕಿಳಿದ ಡಿ ಕೆ ತನ್ನ ಮುಂದಿನ ಹೆಜ್ಜೆ ನನ್ನ ನಾಯಕತ್ವ ಅನ್ನೋದ್ರಲ್ಲಿ ಡೌಟೇ ಇಲ್ಲ ಅನ್ನೋದನ್ನು ಕ್ಲಿಯರ್ ಮಾಡ್ತಿದ್ದಾರೆ. ಅದು ಹೆಚ್ಚು ಕಡಿಮೆ ಆದರೆ ನಾನು ವರಸೆಯನ್ನು ಬದಲಿಸಬಲ್ಲೆ ಅನ್ನೋದನ್ನು ತೋರಿಸ್ಕೊಡ್ತಿದ್ದಾರೆ. ಮತ್ತೊಮ್ಮೆ ರಿಪೀಟ್ ಮಾಡಿದ್ದಾರೆ, ಪ್ರಯತ್ನ ಕೆಲವೊಂದು ಸಲ ಫೇಲ್ ಆಗಬಹುದು, ಆದರೆ ಪ್ರಾರ್ಥನೆ ಫೇಲ್ ಆಗೋದಿಲ್ಲ ಅನ್ನುವ ಮೂಲಕ ತನ್ನ ಪ್ರಾರ್ಥನೆ ಹೈಕಮಾಂಡ್ಗೆ ತಲುಪಿಯಾಗಿದೆ ಅನ್ನೋದನ್ನು ಅತ್ಯಂತ ಆತ್ಮವಿಶ್ವಾಸದಿಂದ ಹೇಳ್ತಾ ಇರುವ ಡಿ ಕೆ ಶಿವಕುಮಾರ್ ಶಿವರಾತ್ರಿ ಸಂಚಲನ ಅಂತದಕ್ಕೆ ಹೇಳಿದ್ದು ಕೈಪಾಳ್ಯದಲ್ಲಿ ಕುತೂಹಲಕ್ಕೆ ಕಾರಣ ಆಗಿದೆ. ಒಂದು ಕಡೆ ಸಿದ್ದರಾಮಯ್ಯ ಆಪ್ತ ಬಣ ಮತ್ತೆ ಮುಗಿಬಿದ್ದಿರೋದು, ಸಿದ್ದರಾಮಯ್ಯನವರು ಬೆಂಕಿ ಇದ್ದಂಗೆ ಟಚ್ ಆದರೆ ಸುಟ್ಟು ಹೋಗ್ತೀರಾ ಅಂತಿದ್ದಾರೆ ಜಮೀರ್ ಅಹಮದ್ ಖಾನ್ ಅವರು. ಟಚ್ ಮಾಡಿದ್ರೆ ಸುಟ್ಟು ಹೋಗ್ತಾರೆ, ಸೊ ಅವರನ್ನು ಯಾರು ಅಲುಗಾಡಿಸೋಕ್ಕಾಗಲ್ಲ, ಟಚ್ ಮಾಡೋಕ್ಕಾಗಲ್ಲ ಅನ್ನೋದನ್ನು ನೇರ ಹೇಳ್ತಿರುವ ಸಿದ್ದು ಪಡೆ. ಇವತ್ತೇ ಜಮೀರ್ ಅಹಮದ್ ಖಾನ್ ಅವರು ಅದನ್ನೇ ಹೇಳೋಕೆ ಬಂದರು. ಮೂಡ ಮತ್ತೊಂದು ವಿಚಾರಗಳೆಲ್ಲ ಬಂದಾಗ ಪಕ್ಷದ ಒಳಗಿನ ಹೊರಗಿನ ಎಲ್ಲರಿಗೂ ಅವ್ರು ಕೊಟ್ಟ ಮೆಸೇಜ್ ಅಷ್ಟೇ, ಟಚ್ ಮಾಡಿದ್ರೆ ಸುಟ್ಟು ಹೋಗ್ತಾರೆ ಸಿದ್ದರಾಮಯ್ಯನವರನ್ನ ಅಂತ. ಈ ಹೊತ್ತಲ್ಲಿ ಡಿ ಕೆ ಶಿವಕುಮಾರ್ ಅವರ ಸ್ಟೇಟ್ಮೆಂಟ್ ಈಗ ಸಂಚಲನ ಸೃಷ್ಟಿ ಮಾಡಿದೆ. ಕಾದು ನೋಡಬೇಕು. ಡಿ ಕೆ ಶಿವಕುಮಾರ್ ಅಂತಿಮ ನಿರ್ಧಾರವನ್ನು ಹೈಕಮಾಂಡ್ಗೆ ಹೇಳಿ ಕ್ಲಾರಿಟಿ ತಗೊಂಡು ಬಂದಿದ್ದಾರೆ. ಅಂದರೆ ಇನ್ನು ಒಳಗೊಳಗೆ ಮಂಡಕ್ಕಿ ಮನಸ್ಸಲ್ಲಿ ತಿನ್ನೋದೆಲ್ಲ ಕಾಲ ಮುಗಿದು ಹೋಯಿತು, ಇನ್ನೇನಿದ್ರು ಓಪನ್ ವಾರ್ ಅನ್ನುವಂಥ ನಿರ್ಧಾರವನ್ನು ಮಾಡಿರೋದು. ಇನ್ನು ನಾನು 10 ವರ್ಷ ಇದ್ದೇ ಇರ್ತೀನಿ ಅಂತ ನೇರವಾಗಿ ಅವ್ರು ಹೇಳ್ತಾ ಇದ್ದಾರಲ್ವ. ಸೊ ಮುಂದಿನ ನಿಲ್ದಾಣಕ್ಕೆ ತಲುಪುವ ಸಮಯ ಬಂದಿದೆ ಅನ್ನೋದನ್ನು ಡಿ ಕೆ ಶಿವಕುಮಾರ್ ಹೇಳ್ತಾ ಇದ್ದು, ಕೈಪಾಳ್ಯದಲ್ಲಿ ಯಾವ ಬಗೆಯ ಬೆಳವಣಿಗೆ ಆಗಲಿದೆ ಕಾದು ನೋಡಬೇಕು. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.